ಬಿಜೆಪಿ ನಾಯಕರು ಕಾರ್ಯಕರ್ತರೆಲ್ಲ ಈಗ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ರಾಜ್ಯಪಾಲರ ವರದಿಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದೇ ತಡ ರಾಜ್ಯದ ಹಲವೆಡೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೂ ಇವತ್ತು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದರು. ಗೃಹ ಸಚಿವ ಆರ್ ಅಶೋಕ್, ಸಂಸದ ಆಯನೂರು ಮಂಜುನಾಥ್ ಮತ್ತು ಸಿಟಿ ರವಿ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಎಲ್ಲರಿಗೂ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಅಶೋಕ್ ರಾಜ್ಯಪಾಲರ ವಿರುದ್ಧ ಹರಿಹಾಯ್ದರು. ಎಲ್ಲ ಬಂದ್ಬಿಡ್ರಪ್ಪ ಎಲ್ಲ ರಾಜ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ದಮನ ಮಾಡುವಂಥದ್ದು, ರಾಜ್ಯದಲ್ಲಿ 6 ಕೋಟಿ ಜನಗಳ ಆಶೀರ್ವಾದದಿಂದ ಎಲೆಕ್ಟ್ ಆದಂಥ ಸರ್ಕಾರವನ್ನು, ಬಹುಮತ ಇರುವ ಸರ್ಕಾರವನ್ನು ಬೀಳಿಸುವಂಥ ಒಂದು ಹುನ್ನಾರ ಕುತಂತ್ರ ಏನು ಕಾಂಗ್ರೆಸ್ ಮತ್ತು JDS ಮಾಡಿದ್ರು, ಅದಕ್ಕೆ ಇವತ್ತು ಮುಖಭಂಗ ಆಗಿದೆ. ಸೋಲಿನ ಮೇಲೆ ಸೋಲು, ವಿಧಾನಸಭೆಯಲ್ಲಿ ಸೋಲು, ಲೋಕಸಭೆಯಲ್ಲಿ ಸೋಲು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯಲ್ಲಿ ಸೋಲು, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೋಲುಗಳ ಸರಮಾಲೆಯಿಂದ ಸಾಯ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಹಿಂಬಾಗಿಲ ಮುಖಾಂತರ ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ಕೇಂದ್ರದ ಆಡಳಿತದ ಮೇಲೆ ಒತ್ತಡವನ್ನು ತರುವಂಥದ್ದಕ್ಕೆ ಇವತ್ತು ಕೇಂದ್ರಕ್ಕೆ ಹಲವಾರು ಕಾಂಗ್ರೆಸ್ ಮತ್ತು JDS ಮುಖಂಡರು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡಿದ್ರು. ಅದರ ಪ್ರತಿಫಲ ಇವತ್ತು ಅವರಿಗೆ ಛೀಮಾರಿಯಾಗಿದೆ. ರಾಜ್ಯದ ಜನತೆಗೋಸ್ಕರ, ಅವರ ತಾಲೂಕಿನ ಸಮಸ್ಯೆಗೋಸ್ಕರ, ಜನಗಳಿಗೋಸ್ಕರ ಹೋರಾಟ ಮಾಡ್ತಾರೆ. ಆ ಸದ್ಬುದ್ಧಿಯನ್ನು ಭಗವಂತ ಅವರಿಗೆ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯಪಾಲರು ಭಾರತ್ ಮಾತಾ ಕೀ ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಈಗ ಜಯಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ರಾಜ್ಯಪಾಲರ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ಬಹುದೊಡ್ಡ ಸಂಕಷ್ಟದಿಂದ ಪಾರಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಂಭ್ರಮವನ್ನು ಬಿಜೆಪಿ ಹೇಗೆ ಆಚರಿಸ್ತು, ಯಾರೆಲ್ಲ ಭಾಗವಹಿಸಿದರು? ವಿಶೇಷವಾಗಿ ಬಿಜೆಪಿಯ ನೂತನ ಕಚೇರಿಯಲ್ಲಿ ಸಂಭ್ರಮಾಚರಣೆ ಇತ್ತು. ಸಿಹಿ ವಿತರಿಸಲಾಯಿತು, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಗೃಹ ಸಚಿವ ಅಶೋಕ್ ಇದ್ರು, ವಕ್ತಾರರಾಗಿರುವಂತಹ ಸಿಟಿ ರವಿ ಅವರಿದ್ದರು, ಆಯನೂರು ಮಂಜುನಾಥ್ ಅವರಿದ್ದರು, ನಂತರ ಮಾಜಿ ಸಚಿವರಾಗಿರುವಂತಹ ಕಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಬಂದರು. ತುಂಬ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದರು. ಒಟ್ಟಾರೆಯಾಗಿ ಒಂದು ಸಂಕಷ್ಟದಿಂದ ಪಾರಾಗಿದೆ ಬಿಜೆಪಿ ಸರ್ಕಾರ ಅನ್ನುವಂಥ ಖುಷಿ ಒಂದೆಡೆ. ಆದರೆ ಮತ್ತೊಂದೆಡೆ ಅಧಿವೇಶನಕ್ಕೆ ಅಂಗೀಕಾರ ದೊರೆತಿರುವಂಥದ್ದು, ಅದು CM ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಬೇರೆಲ್ಲ ಕೆಲವು ಊಹಾಪೋಹಗಳೇನಿತ್ತು ಅಧಿಕೃತ ಮೊಹರೆ ಬಿದ್ದಾಗಿದೆ. ಆ ಒಂದು ಅಂಗೀಕಾರ ದೊರೆತಿರುವುದರಿಂದ ಈಗ ನಮ್ಮ ಜೊತೆ ವಕ್ತಾರರಾಗಿರುವಂತಹ ಸಿಟಿ ರವಿ ಅವರಿದ್ದಾರೆ. ಸರ್, ಈಗ ಅಂಗೀಕಾರ ದೊರೆತಿದೆ ರಾಜ್ಯಪಾಲರಿಂದ, ಈ ಸಂದರ್ಭದಲ್ಲಿ ನಿಮ್ಮ ಮೊದಲ ಅಭಿಪ್ರಾಯ ಏನು? ಜನರ ಭಾವನೆಯನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ರಾಜ್ಯದ ಕಾಂಗ್ರೆಸ್ ಮತ್ತು ಜನತಾದಳ ಈ ಸರ್ಕಾರವನ್ನು ಬೀಳಿಸುವುದೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡು ಗವರ್ನರ್ ಜೊತೆಯಲ್ಲಿ ಸೇರಿ ಒಂದು ಸಂಚನ್ನು ರೂಪಿಸಿದ್ರು. ಆ ಸಂಚು ವಿಫಲಗೊಂಡಿದೆ. ಅದಕ್ಕಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ರಾಜ್ಯದ ಜನರಲ್ಲೂ ಕೂಡ ಹರ್ಷ ವ್ಯಕ್ತ ಆಗಿದೆ. ಓಕೆ, ಈಗ ನೀವು ಜನಾಂದೋಲನ ಸಭೆಯನ್ನು ಮಾಡ್ತಾ ಇದ್ರಿ. ಒಂದು ವೇಳೆ ಸರ್ಕಾರ ಉಳಿದ್ರೂ ಕೂಡ ರಾಜ್ಯಪಾಲರು ಹಠಾವು ಅನ್ನೋದು ಮುಂದುವರಿಯುತ್ತೆ ಅನ್ನುವಂಥ ಮಾತು. ಸೊ ರಾಜ್ಯ ಸರ್ಕಾರ ಈಗ ಉಳಿದಿದೆ, ಸೇಫ್ ಆಗಿದೆ ಬಿಜೆಪಿ ಸರ್ಕಾರ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಎಕ್ಸ್ಕ್ಯೂಸ್ ಕೊಡ್ತೀರಾ ರಾಜ್ಯಪಾಲರಿಗೆ, ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಹೇಗೆ? ನೋಡಿ, ಶ್ರೀಕೃಷ್ಣ ಪರಮಾತ್ಮನು ಶಿಶುಪಾಲನ 101 ತಪ್ಪುಗಳನ್ನು ಕ್ಷಮಿಸಿದ. ರಾಜ್ಯಪಾಲರ ಹುದ್ದೆಗೆ ಈಗ ರಾಜ್ಯಪಾಲರ ಹುದ್ದೆಯನ್ನು ಸ್ವೀಕಾರ ಮಾಡಿದ ದಿನದಿಂದ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ, ಸರ್ಕಾರದ ಮೇಲೆ ತಪ್ಪಭಿಪ್ರಾಯ ಬರ್ತಕ್ಕಂಥ ನಿರಂತರವಾದ ಹೇಳಿಕೆಯನ್ನು ಕೊಡ್ತಾನೆ ಬಂದಿರೋದನ್ನು ನಾವು ನೋಡಿದ್ದೇವೆ. ಒಂದಲ್ಲ ಎರಡಲ್ಲ ಹಲವಾರು ಬಾರಿ
ಸರ್ಕಾರ ಉರುಳಿಸೋದೇ ತನ್ನ ರಾಜ್ಯಪಾಲರ ವೃತ್ತಿ ಅಂತ ಭಾವಿಸಿರ್ತಕ್ಕಂಥ ಇಂಥವರು ಸಂವಿಧಾನಕ್ಕೆ ಅಧಿಕಾರದಲ್ಲಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಅಪಚಾರವನ್ನು ಎಸಗಿರ್ತಕ್ಕಂಥ ವ್ಯಕ್ತಿ ಒಂದು ಕ್ಷಣದಲ್ಲೂ ಕೂಡ ಅಧಿಕಾರದಲ್ಲಿ ಇರೋದು ಸೂಕ್ತ ಅಲ್ಲ. ಗೌರವಯುತವಾಗಿ ಅವರೇ ವಾಪಸ್ ರಾಜೀನಾಮೆ ಕೊಟ್ಟು ಹೋಗಬೇಕು. ಹೋಗದೇ ಇದ್ದರೆ ರಾಜ್ಯಪಾಲರ ಹುದ್ದೆಯಲ್ಲಿರ್ತಕ್ಕಂಥ ಹಂಸರಾಜ್ ಭಾರದ್ವಾಜ್ ಹಟಾವ್, ಕರ್ನಾಟಕ ಡೆಮಾಕ್ರಸಿ ಬಚಾವ್ ಅಂತಕ್ಕಂಥ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಹೋರಾಟದ ಸ್ವರೂಪವನ್ನು ಚೇಂಜ್ ಮಾಡ್ತೇವೆ. ಅದನ್ನು ಒತ್ತಡ ತಂತ್ರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಒತ್ತಡಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮುಂದುವರಿಸ್ತದೆ. ಆದರೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಬಿಜೆಪಿಗೂ ಒಮ್ಮೊಮ್ಮೆ ಪರೋಕ್ಷವಾಗಿ ಸಹಾಯ ಮಾಡ್ತಾರೆ, ನಿಮ್ಗೆ ಗೊತ್ತಿರಬಹುದು. ಯಾವಾಗ ನಿಮ್ಮಲ್ಲಿ ಒಡಕುಂಟಾಗುತ್ತೆ, ಅವ್ರು ಯಾವುದಾದ್ರೂ ಈ ರೀತಿಯ ಒಂದು ಪ್ರಹಸನಗಳು ಶುರುವಾಗುತ್ತೆ, ನಿಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳು ಬದಿಗೊತ್ತಲ್ಪಟ್ಟು ಒಗ್ಗಟ್ಟಾಗ್ತೀರಿ. ಸೊ ಅದಕ್ಕಾಗಿ ಆದರೂ ಒಂದು ಥ್ಯಾಂಕ್ಸ್ ಹೇಳೋದಿಲ್ವ ಅವರಿಗೆ? ಒಂದೇನು ಅಂತಂದರೆ, ಅಭಿಪ್ರಾಯ ಭೇದಗಳು ಒಂದು ರಾಜಕೀಯ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಭಾರತೀಯ ಜನತಾ ಪಾರ್ಟಿ ಒಟ್ಟಾರೆಯಾಗಿ ಎಲ್ಲ ಸಂದರ್ಭಗಳಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡ್ತಾನೆ ಬಂದಿದೆ. ಆ ಏಕತೆಯ ಪ್ರದರ್ಶನದ ಪರಿಣಾಮವಾಗಿಯೇ 3 ವಿಧಾನಸಭೆಯ ಉಪಚುನಾವಣೆಗಳಲ್ಲಿ ನಾವು ಅದ್ಭುತ ಜಯವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ನಾವು ನಾಯಕತ್ವದ ಪ್ರಶ್ನೆ ಬಂದಾಗ 121 ಜನ ಶಾಸಕರು ಯಡಿಯೂರಪ್ಪನವರ ನಾಯಕತ್ವದ ಮೇಲೆ ವಿಶ್ವಾಸವನ್ನು ಇಟ್ಟು ರಾಷ್ಟ್ರಪತಿಗಳಿಗೆ ಸಹಿ ಹಾಕಿ ಕಳಿಸಿದ್ವಿ. ಇಷ್ಟೆಲ್ಲ ಪ್ರಹಸನಗಳ ನಡೆದಾಗಲೂ ಕೂಡ, ಇಷ್ಟೆಲ್ಲವನ್ನು ಏಕತೆಯನ್ನು ಪ್ರದರ್ಶನ ಮಾಡಿದಾಗಲೂ ಕೂಡ ಅದನ್ನು ಹುಳಿ ಹಿಂಡ್ತಕ್ಕಂಥ ಕೆಲಸಕ್ಕೆ, ಅರಾಜಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ಕಾಂಗ್ರೆಸ್, ಜನತಾದಳ ಮತ್ತು ಗವರ್ನರು 3 ಸೇರಿ ತೊಡಗಿಸ್ಕೊಂಡಿದ್ರು. ಬಹುಶಃ ಕೇಂದ್ರದ ನಿನ್ನೆ ಪ್ರಕಟ ಮಾಡಿದಂಥ ನಿಲುವು YSV ದತ್ತ ಅವರು ಯಾವಾಗಲೂ ಹೇಳೋರು, ಸುಪ್ರೀಂ ಕೋರ್ಟ್ ತೀರ್ಪು ಸ್ಪೀಕರ್ ಅವರಿಗೆ ತಪ್ಪರಾಕಿ ಅಂತೇಳಿ. ಅವ್ರದೇ ಮಾತಿನಲ್ಲಿ ಹೇಳೋದು ಅಂತಾದರೆ, ಕಾಂಗ್ರೆಸ್ಸು, ಜನತಾದಳ ಮತ್ತು ಗವರ್ನರ್ 3 ಜನರಿಗೆ ಸೇರಿ ಕೇಂದ್ರದ ಸಂಪುಟದ ಉಪಸಮಿತಿಯ ತೀರ್ಮಾನ ತಪರಾಕಿಯನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಒಂದಂತೂ ನಿಜ, ಈಗ ತಿರಸ್ಕರಿಸಲ್ಪಟ್ಟಿದೆ ಶಿಫಾರಸು, ಆದರೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡಲ್ಪಟ್ಟಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ರವಿ ಅವರೇ, ಒಂದು ವಾಕ್ಯ ಬರುತ್ತೆ, ಕರಪ್ಷನ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಇನ್ ಕರ್ನಾಟಕ ಅಂತ ಅನ್ನುವಂಥದ್ದು. ಸೊ ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವಂಥ ಸಂದರ್ಭಗಳು ಉಂಟಾಗ್ಬೋದು. ಯಾಕಂತಂದರೆ ನೆಕ್ಸ್ಟ್ ಆಗಸ್ಟ್ ವೇಳೆಗೆ ರಾಜ್ಯಸಭೆಯಲ್ಲಿ ಕೂಡ UPA ಗವರ್ಮೆಂಟ್ಗೆ ಸ್ವಲ್ಪ ಬಲಾಬಲ ಅದರದ್ದು ಹೆಚ್ಚಾಗ್ಬೋದು ಅನಿಸುತ್ತೆ. ಏನು ಅನಿಸುತ್ತೆ ಇದರ ಬಗ್ಗೆ, ಈ ಒಂದು ಪಾಯಿಂಟ್ ಔಟ್ ಬಗ್ಗೆ? ನೋಡಿ, ಭ್ರಷ್ಟಾಚಾರ ಸ್ವತಂತ್ರ ಬಂದ ಆರಂಭದ ದಿನದಿಂದ ಅದರ ಬೀಜ ಬಿತ್ತಕ್ಕಂಥ ಕೆಲಸ ಕಾಂಗ್ರೆಸ್ನಿಂದಲೇ ಪ್ರಾರಂಭ ಆಯಿತು. ಮುಂಡ್ರಾ ಜೀಪ್ ಹಗರಣ ಮೊದಲು ನಡೆದಂಥ ಭ್ರಷ್ಟಾಚಾರ, ಬೆಳಕಿಗೆ ಬಂದಂಥ ಭ್ರಷ್ಟಾಚಾರದ ಪ್ರಕರಣ. ಅದರ ನಂತರ 100 ಹಗರಣಗಳು ಹೊರಗೆ ಬಂದಿದ್ದಾವೆ. ಆ ಬಹುತೇಕ 90% ಹಗರಣಗಳ ರೂವಾರಿ ಮತ್ತು ಫಲಾನುಭವಿ 2 ಕಾಂಗ್ರೆಸ್ಸೇ. ಹಾಗಾಗಿ ಭ್ರಷ್ಟಾಚಾರ ಅಂತಕ್ಕಂಥ ಒಂದು ಭೂತವನ್ನು ಓಡಿಸಬೇಕಾದಂಥ ಅವಶ್ಯಕತೆ ನಿರಂತರವಾಗಿಯೂ ಇದೆ. ಆ ಒಂದು ಅವಶ್ಯಕತೆಗೆ, ಭಾವನೆಗೆ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಿಲ್ತದೆ. ಯಾವತ್ತೂ ಕೂಡ ಭ್ರಷ್ಟಾಚಾರವನ್ನು ಒಪ್ಕೊಳ್ಳೋದಿಲ್ಲ, ಸಹಿಸ್ಕೊಳ್ಳೋದಿಲ್ಲ. ಇನ್ನು ಆಗಿದ್ರೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಆಗಲೇ ಇಲ್ಲ. ನೀವೆಲ್ಲರೂ ಕೂಡ ಶ್ರೀರಾಮಚಂದ್ರರು ಈಗ ಆರೋಪವನ್ನ ಮಾಡಿದ್ದಾರೆ. ಆರೋಪ ಮಾಡಿದ ಮಾತ್ರಕ್ಕೆ ಅಪರಾಧ ಸಾಬೀತಾಗಿದೆ ಅಂತಲ್ಲ. ಆರೋಪದ ತನಿಖೆಯಾಗಿ ಯಾರೇ ಅಪರಾಧಿಗಳಾದರೂ ಕೂಡ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ, ರಕ್ಷಣೆಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಇಳಿಯೋದು ಇಲ್ಲ. ಓಕೆ ರವಿ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ರವಿ ಅವರು ಹೇಳೋ ಮಾತು, ಅವರು ಮಹಾಭಾರತ ಒಂದು ಉದಾಹರಣೆಯನ್ನು ಕೊಟ್ಟರು. ರಾಜ್ಯಪಾಲರು ತಪ್ಪುಗಳು ಮಾಡಿದಾಗ ಶ್ರೀಕೃಷ್ಣ ಹೇಗೆ 101 ತಪ್ಪುಗಳನ್ನು ಕ್ಷಮಿಸಿದ್ನೋ ಅದೇ ರೀತಿ ನಾವು ತಪ್ಪುಗಳನ್ನು ಶ್ರಮಿಸ್ತಾ ಬಂದ್ವಿ. ಆದರೆ ರಾಜ್ಯಪಾಲರು ಹೋಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥದ್ದು. ಜೊತೆಗೆ BJP ಯಾವ ರೀತಿ ಒಂದು ಹೋರಾಟವನ್ನು ಮಾಡಿತ್ತು, ಹಾಗೆಯೇ ಕಾಂಗ್ರೆಸ್, JDS ಹಾಗೂ ರಾಜ್ಯಪಾಲರಿಗೂ ಎಲ್ಲರಿಗೂ ಕೂಡ ಇದು ಮುಖಭಂಗ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಾಮರಾವ್ ಅವರೊಂದಿಗೆ ಜಯಪ್ರಕಾಶ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಜಯಪ್ರಕಾಶ್. ಓಕೆ, ಏನು ರಾಜ್ಯಪಾಲರ ವರದಿ ತಿರಸ್ಕೃತವಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ರಾಜಕೀಯಕ್ಕೆ ಒಂದು ಒಳ್ಳೆಯ ಒಂದು ಸಮ್ಮತಿಯನ್ನು ನೀಡಿತು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ವಿಧಾನಸಭೆಯ ಅಧಿವೇಶನಕ್ಕೆ ಸಮ್ಮತಿ ನೀಡಿದ್ದಾರೆ ಅಂತ ಯಡಿಯೂರಪ್ಪ ಘೋಷಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ವಿಜಯೋತ್ಸವ ಹಾಗೂ ಸಂಭ್ರಮಾಚರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಶೋಕ್ ಹಾಗೂ ಸಂಸದ ಆಯನೂರು ಮಂಜುನಾಥ್ ಮತ್ತು CT ರವಿ ಮತ್ತು ಕಾರ್ಯಕರ್ತರೆಲ್ಲ ಭಾಗವಹಿಸಿದರು. ವಿಜಯೋತ್ಸವ ಸಮಾರಂಭವನ್ನು ಹಂಚಿಕೊಂಡರು.